ಗಜಾನನ ಶರ್ಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಪ್ರತಿನಿತ್ಯ ಕೇಳುಗರನ್ನು ಮಂತ್ರಮುಗ್ಧ ಮಾಡುವ ಸಾಲುಗಳನ್ನು ಬರೆದವರು ಡಾಕ್ಟರ್ ಗಜಾನನ ಶರ್ಮ. ಆ ಹಾಡನ್ನು ಬರೆಯೋದಕ್ಕೆ ಒಂದು ಅಪೂರ್ವವಾದ ಹಾಡು ಬರ್ಕೊಡು ಅಂತ ಹೇಳಿದರು ಅವರು. ಅದಕ್ಕೇನೋ ಒಂದು ಬರವಣಿಗೆ ಬೇಕಾಗಿತ್ತು, ಅದು ಬರೆಯಲ್ಪಟ್ಟಿತು. ವೃತ್ತಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಅಧೀಕ್ಷಕ ಇಂಜಿನಿಯರ್. ಪ್ರವೃತ್ತಿಯಲ್ಲಿ ಅಕ್ಷರಗಳ ಮೂಲಕ ಓದುಗರನ್ನು ಮಂತ್ರಮುಗ್ಧ ಮಾಡಿಸುವ ಸಾಹಿತಿ, ಕಾದಂಬರಿಕಾರ, ನಾಟಕಕಾರ. ಮಕ್ಕಳ ಸಾಹಿತ್ಯದಲ್ಲಿ ಆಳವಾಗಿ ಕೃಷಿ ಮಾಡಿದ ಪ್ರತೀಕವಾಗಿ ಇವರ ಕನ್ನಡದಲ್ಲಿ ಮಕ್ಕಳ ನಾಟಕ ಮತ್ತು ರಂಗಭೂಮಿ ಮಹಾಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿ ದೊರೆತಿದೆ. ಆದರೆ ಆ ಮಕ್ಕಳ ನಾಟಕಗಳನ್ನು ಮಾಡಿಸೋದಿದೆ ನೋಡಿ, ನಂದೆಲ್ಲ ಮಕ್ಕಳ ನಾಟಕಗಳಲ್ಲೂ ಒಬ್ಬ ಹೀರೋ ಆ ಥರದ್ದಿರಲಿಲ್ಲ. ನಾಣಿ ಭಟ್ಟನ ಸ್ವರ್ಗದ ಕನಸು, ಗೊಂಬೆ ರಾವಣ, ಮೃಗ ಮತ್ತು ಸುಂದರಿ, ಹಂಚಿನ ಮನೆ ಪರಸಪ್ಪ, ಪುಸ್ತಕ ಪಾಂಡಿತ್ಯ ಮುಂತಾದವು ಇವರ ಮಕ್ಕಳ ಸಾಹಿತ್ಯ ಕೃತಿಗಳು. ಕನ್ನಂಬಾಡಿಯ ಕಟ್ಟದಿದ್ದರೆ, ದ್ವಂದ್ವ ದ್ವಾಪರ, ಬೆಳ್ಳಿ ಬೆಳಕಿನ ಹಿಂದೆ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ. ಇವರ ಕಾದಂಬರಿಗಳು ಅತ್ಯಂತ ಜನಪ್ರಿಯ. ಇವರು ಬರೆದ ಚೆನ್ನಭೈರಾದೇವಿ, ಪುನರ್ವಸು, ಪ್ರಮೇಯ, ಕೆಂಪನಂಜಮ್ಮಣ್ಣಿ ಕಾದಂಬರಿಗಳಲ್ಲಿ ಕಥನಗಳ ಮೂಲಕ ಇತಿಹಾಸವನ್ನು ಓದುವ, ಅರಿಯುವ ಸುಯೋಗ ಓದುಗರಿಗೆ. ಇವರ ಪ್ರವಾಸ ಕಥನಗಳು ಕೈಲಾಸ ಮಾನಸ, ಗೋಮುಖ, ಕರಗಿ ಹೋಗುವ ಮುನ್ನ ಕಣ್ತುಂಬಿಕೊಳ್ಳೋಣ ಅಷ್ಟೇ ಜನಪ್ರಿಯ. ವಿಶ್ವೇಶ್ವರಯ್ಯನವರ ವೃತ್ತಿ ಜೀವನದ ಆತ್ಮಕಥೆಯನ್ನು ನನ್ನ ವೃತ್ತಿ ಜೀವನದ ನೆನಪುಗಳು ಎಂಬ ಶೀರ್ಷಿಕೆಯಡಿ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಆತ್ಮಕಥೆಯನ್ನು ನನ್ನ ಸಾರ್ವಜನಿಕ ಬದುಕು ಶೀರ್ಷಿಕೆಯಡಿ ಅನುವಾದಿಸಿದ್ದಾರೆ. ಅಷ್ಟೇ ಅಲ್ಲ, ಗಿರೀಶ್ ಕಾಸರವಳ್ಳಿರಂತಹ ಪ್ರತಿಭಾವಂತ ನಿರ್ದೇಶಕರ ಚಿತ್ರಗಳಿಗೆ ಸಂಭಾಷಣೆ ಬರೆದ ಗರಿಮೆ ಇವರದ್ದು. ಸಾಹಿತ್ಯ ಲೋಕಕ್ಕೆ ನೀಡಿದ ಇವರ ಕೊಡುಗೆಗಳಿಗೆ ಹಲವು ಗೌರವ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಕನ್ನಡ ಸುಗಮ ಸಂಗೀತದ ಮೇರು ಪ್ರತಿಭೆ ಗರ್ತಿಕೆರೆ ರಾಘಣ್ಣ ಅವರ ಬದುಕಿನ ಚಿತ್ರಣವಾದ ಕಾಡು ಕಣಿವೆಯ ಹಾಡು ಹಕ್ಕಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು, ಚೆನ್ನಭೈರಾದೇವಿ ಕಾದಂಬರಿಗೆ 2022ರ ಮಾಸ್ತಿ ಕಾದಂಬರಿ ಪುರಸ್ಕಾರ, 2021ರ ಶಿವರಾಮ ಕಾರಂತ ಪುರಸ್ಕಾರ, 2021ರ ಪ್ರತಿಷ್ಠಿತ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಮತ್ತು 2021ರ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಂದಿವೆ. 35 ವರ್ಷ ತಮ್ಮ ಇಂಜಿನಿಯರಿಂಗ್ ವೃತ್ತಿ ನಿರ್ವಹಿಸುತ್ತಲೇ ಕಾದಂಬರಿಕಾರನಾಗಿ, ನಾಟಕಕಾರನಾಗಿ, ಚಿತ್ರಗಳಿಗೆ ಸಂಭಾಷಣೆಕಾರನಾಗಿ, ನಿರ್ದೇಶಕನಾಗಿ ಹಲವು ಸಾಹಿತ್ಯಿಕ ಪ್ರವೃತ್ತಿಗಳನ್ನು ಮೈದಳಿಸಿಕೊಂಡಿರುವ ಡಾಕ್ಟರ್ ಗಜಾನನ ಶರ್ಮ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬಿಚ್ಚಿಟ್ಟ ಬುತ್ತಿ ವೆಬ್ ಸಂಭಾಷಣೆ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಸಾರವನ್ನು ಹಂಚಿಕೊಂಡಿದ್ದಾರೆ.